ಮಕ್ಕಳು ಯಾವ ರೀತಿ ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾದಂಥ ಹಾಡುಗಳ ಮೂಲಕ ನೀವು ಕಲಿಸಿದ್ರಿ. ಜೊತೆಗೆ ನಾವು ನಮ್ಮಲ್ಲೂ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಕೆಲವೊಂದು ಇವುಗಳನ್ನ ಹಾಕಿಬಿಟ್ಟು ಥೀಮ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಕೆಲವೊಂದು ಟ್ಯೂನನ್ನು ಹಾಕೊಂಡು ನಾವೇ ಪದ್ಯಗಳನ್ನ ಮಾಡಿರ್ತೀವಿ ಅಲ್ವಾ. ಅದನ್ನ ಒಂದು ನಮ್ಮ 8ನೇ ಕ್ಲಾಸ್ ಹುಡುಗರು ಒಂದು ಇಂಗ್ಲಿಷ್ ಪದ್ಯಕ್ಕೆ ಮಾಡಿದರೆ ಅದನ್ನ ನೀವು ಸಹಕಾರ ಕೊಟ್ಟರೆ ಬೇಕಾದ್ರೆ ಅವ್ರು ಇದು ಮಾಡ್ತೀನಿ. ಅದೊಂದಿರ್ಲಿ. ಬಹಳ ಉತ್ತಮವಾದಂತ ಮ್ಯಾಜಿಕ್ ಮಾಡಿದ್ರಿ. ಒಂದು ಸಲಹೆ ಏನಪ್ಪಾ ಅಂತಂದ್ರೆ ನಂದು, ಈ ಕತ್ತಿದ್ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರೆ ಅಲ್ಲ ಗೊತ್ತು ಸರ್, ಈಗ ಕೆಲವರು ಏನ್ ಮಾಡಿರ್ತಾರೆ, ನೀವು ನೆಕ್ಸ್ಟ್ ತೋರ್ಸೋದು ಅವ್ರಿಗೆ ಅದು ಹೋದ್ರು ಹೋಗ್ಬೋದು, ಮನವರಿಕೆ ಆಗ್ದಲೇ ಇರಬಹುದು. ಇವುಗಳನ್ನ ಇದೊಂದು ಬಿಟ್ಟು ಉಳಿದೆಲ್ಲ ಮಾಡಿದ್ರಲ್ಲಿ ಇದೆಲ್ಲ ಬಹಳ ಚೆನ್ನಾಗಿತ್ತು. ನಮಗೂ ಕೂಡ ಆಶ್ಚರ್ಯ ಅನಿಸ್ತು. ನಮಗೂ ಕೂಡ ಅದು ಹೇಗೆ ಸಾಧ್ಯ ಕುತೂಹಲ ಇರುತ್ತೆ. ಬಟ್ ಇದು ಗೊತ್ತಾಗುತ್ತೆ ನಮಗೆ, ಇದು ಹೇಗಿದೆ, ಯಾವ ತರ ಇದೆ ಕತ್ತಿ ಅನ್ನೋದು ನನಗೆ ಗೊತ್ತು. ಮಕ್ಕಳು ಕೆಲವೊಂದು ದೊಡ್ಡವರಿಗೂ ಕೆಲವರಿಗೆ ಗೊತ್ತು ಇದು ಏನಾಗುತ್ತೆ, ಸ್ವಲ್ಪ ಮಡಿಚ್ಕೊಳ್ಳುತ್ತೆ, ಇದಾಗುತ್ತೆ ಅಂತ. ಕೆಲವ್ರು ಏನಾಗಿರುತ್ತೆ ಮಕ್ಕಳಿಗೆ ಅದರಲ್ಲಿ ಪ್ರೈಮರಿಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಅದು ಉಪಕರಣಗಳನ್ನ ಯಾವ ರೀತಿ ಬಳಸ್ಬೇಕು ಅನ್ನೋದು ಒಂದು ಬಿಟ್ರೆ, ಅಶೋಕ್ ಸರ್ ಇಫ್ ಯು ಡೋಂಟ್ ಮೈಂಡ್ ಬಹಳ ಚೆನ್ನಾಗಿ ಮಾಡಿದ್ರಿ. ವಿದ್ಯಾರ್ಥಿ ಲೋಕ ಅಂತಕ್ಕಂಥದ್ದು ಇಲ್ಲಿ ಸೃಷ್ಟಿ ಮಾಡಿದ್ರಿ, ಚೆನ್ನಾಗಿತ್ತು. ಕೇಳಕ್ಕೂ ಕೂಡ ಬಹಳ ಖುಷಿ ಆಯ್ತು. ಈಗ 8ನೇ ತರಗತಿ ಹುಡುಗರಿಗೆ ಒಂದು ಅವಕಾಶ ಕೊಡ್ರಿ. ಅದಾದ ನಂತರ ನೀವ್ ಹೇಗ್ ಮಾಡಿದ್ರಿ ಅಂತ ಹೇಳ್ಬಿಡಿ. ಅದನ್ನ ಒಂದು ಬರೀ 8ನೇ ತರಗತಿಯ ಕೋರಿಯರ್. ಹರೀಶ್, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಣಕಲಗುಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ಶಾಲಾ ಮಕ್ಕಳಿಗೆ ನಡೆಸಿದಂತಹ ಮ್ಯಾಜಿಕ್ ಶೋ ಮೀನ್ಸ್ ಆರ್ಕೆಸ್ಟ್ರಾ ಬಹಳ ಅದ್ಭುತವಾಗಿ ಮೂಡಿಬಂತು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತಹ ಪದ್ಯಗಳನ್ನ ಪ್ರಸ್ತುತವಾಗಿ ಪ್ರಚಾರದಲ್ಲಿರ್ತಕ್ಕಂತಹ ಕೆಲವೊಂದು ಕೊರೋನಾಕ್ಕೆ ಎನ್ನುವಂತಹ ಒಂದು ಮ್ಯೂಸಿಕ್ ಅನ್ನ ಹಾಕೊಂಡು ಬಹಳಷ್ಟು ಅದ್ಭುತವಾಗಿ ಮಕ್ಕಳು ಆಲಿಸಿದ್ರು. ಹಾಗೆ ಕೆಲವೊಂದು ಸಾಂಗುಗಳನ್ನ ಏನು ನೈಜತೆ ಇತ್ತೋ ಅವುಗಳನ್ನ ಮಗ್ಗಿಯ ರೂಪದಲ್ಲಿ, ಪದ್ಯಗಳ ರೂಪದಲ್ಲಿ ಆಲಿಸಿ ಅವುಗಳ ದಿಕ್ಕನ್ನೇ ಬದಲಾಯಿಸಿ ಮಕ್ಕಳ ಮನಸ್ಸಿನಲ್ಲಿ ಬಹಳಷ್ಟು ಅಚ್ಚಳಿಯದಂತೆ ಪದ್ಯಗಳು ಉಳಿಯುವಂತೆ ಮಾಡಿದಂತಹ ಸರ್ಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಹೇಳ್ಬೇಕು ಅಂದ್ರೆ ಮ್ಯಾಜಿಕ್ ಕೇವಲ ಮನುಷ್ಯನಿಗೆ ಒಂದು ಸಂತೋಷವನ್ನುಂಟು ಮಾಡೋದಲ್ಲದೆ ಮಕ್ಕಳಲ್ಲಿ ಸೃಜನಾತ್ಮಕ ಬೇರೆ ರೀತಿಯಾಗಿರ್ತಕ್ಕಂಥ ಕಲೆಗಳನ್ನು ಸಹ ಹೊರತರಲಿಕ್ಕೆ ಒಂದು ಅವಕಾಶ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮ್ಯಾಜಿಕ್ ಮಾಡಿದಂತಹ ಈ ತಂಡದವರಿಗೆ ತುಂಬ ಹೃದಯ ಧನ್ಯವಾದವನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿಕ್ಷಣ ಇಲಾಖೆಯಿಂದ ನಮ್ಮ ಶಾಲೆಗೆ ಆಗಮಿಸಿರುವಂತಹ ಈ ಒಂದು ಮನರಂಜನಾತ್ಮಕ ಕಲಿಕೆಗೆ ಸಹಕಾರಿಯಾಗುವಂತಹ ಈ ಒಂದು ಪಠ್ಯ ತುಂಬಾ ಸಹಕಾರಿಯಾಗುತ್ತೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಎಲ್ಲಾ ಮಕ್ಕಳಿಗೂ ತುಂಬಾ ಚೆನ್ನಾಗಿ ಯಾವುದೇ ಒಂದು, ಈಗ ನಾವು ಮಕ್ಕಳಲ್ಲಿ ಮನರಂಜನಾತ್ಮಕವಾಗಿ ಕಲಿಸ್ಲಿಕ್ಕೆ ಆ ಮಕ್ಕಳಲ್ಲಿ ಒಂದು ಯಾವ ರೀತಿ ಸಿನಿಮಾದ ಹಾಡುಗಳನ್ನ ಮ್ಯೂಸಿಕ್ ಅನ್ನ ಹಾಕ್ದಾಗ ಆ ಮಕ್ಕಳಲ್ಲಿ ಎಷ್ಟು ಮನರಂಜನೆಯನ್ನ ಸಂತೋಷ ಪಡ್ಕೋಪ ಅಂದ್ರೆ ಆ ಹಾಡು ಕೇಳ್ತಿದ್ದಂಕಲೇ ಅಷ್ಟು ಒಂದು ಆಕರ್ಷಣೀಯವಾಯ್ತು. ಏನೋ ಒಂದು ನಮಗೆ ಮನರಂಜನೆ ಸಿಗ್ತಾ ಇದೆ ಅಂತೇಳಿ ಎಲ್ಲರೂ ತುಂಬಾ ಒಂದು ಸಂತೋಷದಿಂದ ಹರ್ಷದಾಯಕವಾಗಿ ಮಕ್ಕಳನ್ನ ಸಂಪೂರ್ಣವಾಗಿ ಈ ಒಂದು ತಂಡ ಕೇಂದ್ರೀಕರಿಸ್ತು. ಆ ಮನರಂಜನೆಯ ಮುಖಾಂತರ ಈ ನಮ್ಮ ಶಿಕ್ಷಣ ಇಲಾಖೆಯಿಂದ ಆಗಮಿಸಿರುವಂತಹ ತಂಡಕ್ಕೆ ಇಲ್ಲಿ ಯಾವುದೇ ಒಂದು ಪದ್ಯ ಹಾಗೂ ಮಗ್ಗಿಗಳು ಮಕ್ಕಳು ಮನರಂಜನಾತ್ಮಕವಾಗಿ ಕಲೀಲಿಕ್ಕೆ ಮತ್ತು ಶಾಶ್ವತವಾಗಿ ನೆನಪಲ್ಲಿ ಉಳಿಲಿಕ್ಕೆ ಈ ಒಂದು ವ್ಯವಸ್ಥೆ ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀನಿ. ಹಾಗೂ ಇನ್ನೂ ಕಾಲಾವಕಾಶ ಕೊಡ್ತಾ ಅಂತಿದ್ದಾರೆ, ಇನ್ನೂ ಒಂದು 2-3 ಅವಕಾಶ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆಗ್ಲಿ, ಎಲ್ಲರಿಗೂ ಕೂಡ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಒಂದಷ್ಟು ನನ್ನ ಈ ಒಂದು ಅನಿಸಿಕೆಯನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.